ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯಿಂದ ರಿಯಾಯಿತಿ ದರದ 50% ರಿಯಾಯಿತಿ ದರದಲ್ಲಿ ಹಸುಗಳಿಗೆ ನೆಲ ಹಾಸುಗಳು ಅನ್ನ ನಾವು ಇವತ್ತು ಹಂಚಿಕೆ ಮಾಡ್ತಾ ಇದ್ದೀವಿ. ಅದು ನಾವು ನಮ್ಮ ಶಾಸಕರಲ್ಲಿ ವಿನಂತಿ ಮಾಡ್ಕೊಂಡಾಗ ಅವರು ಒಪ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲಿಕ್ಕೆ ತುಂಬಾ ಸಹಕಾರ ನೀಡಿದ್ದಾರೆ. ಸೊ ಹಾಗೂ ಈ ಒಂದು ಅವಕಾಶ ಕೊಟ್ಟ ಎಲ್ಲರಿಗೂ ನಮಸ್ತೆ. ಎಲ್ರಿಗೂ ನಮಸ್ಕಾರ. ಬೆಳಗಿನ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ಪಶು ಆಸ್ಪತ್ರೆಯ ವಿಚಾರದಲ್ಲಿ ಸುಮಾರು 8-9 ದಿವಸಗಳಿಂದ ಮೇಡಮ್ ಅವರು ಇವತ್ತಿನ ನಮ್ಮ ಫಲಾನುಭವಿಗಳಿಗೆ ರೈತಾಪಿ ಜನಕ್ಕೆ ಈ ಮ್ಯಾಟು ವಿತರಣೆ ಕಾರ್ಯಕ್ರಮ ಮಾಡಬೇಕಿತ್ತು. ಈಗಾಗಲೇ ಲಾಸ್ಟ್ ಒಂದು ಕಾರ್ಯಕ್ರಮದಲ್ಲಿ ಉತ್ತೂರು ಶ್ರೀನಿವಾಸ್ ಅವರು ಮ್ಯಾಟ್ರಿಕ್ ಕೊರತೆ ಇದೆ ಅಂತ ನನಗೊಂದು ರಿಪೋರ್ಟ್ ಮಾಡಿದ್ರು. ಅವ್ರು ಮಾಡಿದ್ದು 4 ದಿವಸದಲ್ಲಿ ಈ ಮ್ಯಾಟ್ಸ್ ಬಂತು. ಇವತ್ತೇನು ಮೇಡಮ್ಗೆ ಹೇಳಿದೆ ನಾನು, ಯಾರು ನಿಜವಾಗಿ ಹಸು ಮೇಯಿಸ್ತಾ ಇದ್ದಾರೆ, ನಿಜವಾಗಿ ಯಾರ ಅವಶ್ಯಕತೆ ಇದೆ, ಇದ್ರಲ್ಲಿ ಬೇರೆ ರಾಜಕಾರಣ ಮಾಡದೆ ಅವ್ರಿಗೆ ಸಲ್ಲಬೇಕು ಅಂತ ಕೂಡ ನಾನು ಹೇಳ್ಪಟ್ಟೆ. ಒಬ್ಬ ಶಾಸಕರೇ ನಾನು ಒಂದು ಕೂಡ ಲೀಸ್ಟ್ ಕೊಟ್ಟಿಲ್ಲ, ಇಂಥವ್ರಿಗೆ ಕೊಡಿ ಅಂತ ಕೂಡ ನಾನು ಹೇಳಿಲ್ಲ. ನಿಮ್ಮ ವಿಚಾರದಲ್ಲಿ ಯಾರು ನಮ್ಮ ತಾಲೂಕಿನಲ್ಲಿ ಯಾರು ಬಡ ರೈತರಿದ್ದಾರೆ, ಯಾರು ಹಸುಗಳನ್ನು ಸಾಕ್ತಾ ಇದ್ದಾರೆ, ಅವ್ರಿಗೆ ಇದು ಹೋಗ್ಬೇಕು, ಇದ್ರಲ್ಲಿ ತಾರತಮ್ಯ ಮಾಡಕ್ ಹೋಗ್ಬೇಡಿ ಅಂತ ಕೂಡ ನಾನು ಹೇಳಿದೆ. ಸೊ ಮೇಡಮ್ ಅವರು ಅದೇ ರೀತಿ ಮಾಡಿದ್ದಾರೆ. ಸೊ ಇದನ್ನ ಈ ಒಂದು ಕಾರ್ಯಕ್ರಮವನ್ನ ನಾನು ಫಸ್ಟ್ ಇದೇ 3 ತಿಂಗಳಲ್ಲಿ ಫಸ್ಟ್ ಹಾಸ್ಪಿಟ್ಲ್ ಬರ್ತಾ ಇರೋದು ಬಂದಿರ್ಲಿಲ್ಲ ಅದಲ್ವಾ, ನಾನು ಇನ್ನೂ ಯಾವ್ದು ಡಿಪಾರ್ಟ್ಮೆಂಟ್ಗೆ ಹೋಗಿಲ್ಲ, ಇದೇ ಬರ್ತಾ ಇರೋದು. ಸೊ ಇವ್ರ ಬಗ್ಗೆ ಹೇಳೋದಾದ್ರೆ, ಯಾವುದೇ ನಮ್ಮ ಕೆಡಿಪಿ ಮೀಟಿಂಗ್ ಕರೆದಾಗ ಬೆಳಗ್ಗೆಯಿಂದ ಸಾಯಂಕಾಲ ಜೊತೆ ನಮ್ಮ ಜೊತೆ ಇದ್ದು ಸಹಕಾರ ನೀಡಿ, ನೀವೇನೇ ನಮ್ಮ ತಾಲೂಕಿಗೆ ಅಭಿವೃದ್ಧಿಗೆ ಇದು ಮಾಡಿಕೊಂಡು ನಾವು ನಿಮ್ದೇ ಇರ್ತೀವಿ ಸರ್, ನಾವೆಲ್ಲ ಒಂದು ಟೀಮು. ನಿಜವಾಗ್ಲೂ ಅವರ ವರ್ಚಸ್ಸು, ಅವರ ಒಂದು ವೈಖರಿ, ಸೊ ಅವ್ರು ಮಾತಾಡ್ತಕ್ಕಂಥ ರೀತಿ ನಮ್ಗೆ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ನಮ್ಮ ಅಧಿಕಾರಿಗಳ ಬಗ್ಗೆ ನಾನು ಸುಮ್ಮನೆ ಯಾರನ್ನು ಹೋಗಲಕ್ ಹೋಗಲ್ಲ. ಸೊ ತಮ್ಮ ಬಗ್ಗೆ ನಾನು ನೇರ ನೋಡಿ ಮಾತಾಡ್ತೀನಿ. ಸೊ ಯಾವ್ದು ಕುಂದುಕೊರತೆ ಇಲ್ಲದೆ, ಈಗಾಗಲೇ ನಾನು ಕೂಡ ಮೊನ್ನೆ ಸಚಿವ ವೆಂಕಟೇಶ್ವರನ್ನ ಕೂಡ ಮೀಟ್ ಮಾಡಿ ನಮ್ಗೆ ರಿಕ್ರೂಟ್ಮೆಂಟ್ಸ್ ಆಗ್ಬೇಕು, ಸುಮಾರು ಪೋಸ್ಟಿಂಗ್ ಖಾಲಿ ಇದಾವೆ, ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಇವತ್ತೊಂದು ಗುಟ್ಟು ಬಿಟ್ಕೊಡ್ತೀನಿ ನಿಮ್ಗೆ. ನಾನು ಸಾಟರ್ಡೆ ಸಂಡೇ ಬಂದ್ರೆ ಈ ಮುಳಬಾಗಿಲು ತಾಲೂಕು ಬಂದ್ಕೊಂಡು ನಾನು ನಿಮ್ ಡಾಕ್ಟರ್ ಕೆಲಸ ಮಾಡ್ತಿದ್ದೆ. ಸೊ ಸದ್ಯ ನಮ್ಮ ಅಕ್ಕನ ಗಂಡ ನಮ್ಮ ಭಾವ ಎಲ್ಲಿದ್ದಾರೆ, ನಾನು ಸುಮಾರು ವರ್ಷಗಳ ಕಾಲ ಈ ಬೈರ್ಕೂರು ಹೋಬಳಿದಲ್ಲಿ ಫುಲ್ಲು ಈ ಭಾನುವಾರ ಹೊತ್ತಲ್ಲ ನಾನು ಕೂಡ ಕೈ ಇಟ್ಟು ಐ ಥಿಂಕ್ ಎಲ್ಲ ಇಂಜೆಕ್ಷನ್ ಹಾಕಿಸಲ್ಲ ನನ್ನ ಕೈಲಿ ಕಲಿಸ್ತಾ ಇದ್ರು. ಯಾಕಂದ್ರೆ ಸಾಟರ್ಡೆ ಸಂಡೇ ನಾವು ಡಿಗ್ರಿ ಓದ್ಬೇಕಾದ್ರೆ ನಾನು ಬಂದು ಇಲ್ಲೇ ಇರ್ತಾ ಇದ್ದೆ. ನಾನು ಲಾಸ್ಟ್ ಶಾಯಿನ್ ಬಸ್ ಬಂದು ನಾನು ಮತ್ತೆ ಮಂಡೇ ನಾನು ಮಾರ್ನಿಂಗ್ ಕಾಲೇಜ್ಗೆ ಹೋಗ್ತಾ ಇದ್ದೆ. ಸಾಟರ್ಡೆ ಸಂಡೇ ನನ್ನ ಮಾವನ ಜೊತೆ ಬಂದು ನಾನು ಕೂಡ ಪಶುಸಂಗೋಪನಾ ಇಲಾಖೆ ಕೆಲಸ ಮಾಡಿ ಸಾಕಷ್ಟು 3-4 ವರ್ಷ ನಾನು ಕರ್ಕೊಂಡೋಗಿ ಇದನ್ನ ಪ್ರಾಕ್ಟೀಸ್ ಕೊಡಿಸ್ತಾ ಇದ್ರು. ಸೊ ಅದರಿಂದ ನನಗೆ ಮುಳಬಾಗಿಲು ತಾಲೂಕು ಇವತ್ತಿಂದ ನಾನು ಚಿಕ್ಕ ಮಗುವಾಗಿಂದನೂ ನನ್ನ ಮುಳಬಾಗಿಲು ತಾಲೂಕು ಒಡನಾಟ ಇತ್ತು. ಬಹುಶಃ ಭಗವಂತನ ಕೃಪೆಯಿಂದ ಏನೋ ಗೊತ್ತಿಲ್ಲ, ನಿಮ್ಮೆಲ್ಲರ ಆಶೀರ್ವಾದ ಮಾಡ್ಬೇಕಂತಾನೆ ಗೊತ್ತಿಲ್ಲ, ಮತ್ತೆ ಸೇವೆ ಮಾಡ್ಲಿಕ್ಕೆ ತಂದು ಮುಳಬಾಗಿಲಿಗೆ ನನ್ನ ಆ ಭಗವಂತ ಬಿಟ್ಟಿದ್ದಾರೆ. ಬಹುಶಃ ನಾನು ರಾಜಕಾರಣಕ್ಕೆ ಬರ್ಬೇಕಾದ್ರೆ ಅನ್ಕೊಂಡೆ, ಯಾಕೆ ಮುಳಬಾಗಿಲಿಗೆ ಹೋಗ್ಬೇಕು ಅನ್ಕೊಂಡಾಗ ಬಹುಶಃ ಏನೋ ಇದೆ, ನಾನು ಚಿಕ್ಕಂದ ಇಲ್ಲೇ ಇದ್ದೆ, ನಮ್ಮ ತಾಯಿದಿದೆ ಊರು, ನಮ್ಮ ಮಕ್ಕನ ಇಲ್ಲೇ ಕೊಟ್ಟಿದ್ವಿ, ಬಹುಶಃ ಏನೋ ಇರ್ಬೋದು ಭಗವಂತ ಮತ್ತೆ ಇಲ್ಲಿ ಕರ್ಕೊಂಡಿದ್ದಾನೆ ಅಂತ ನಿಜವಾಗ ನಂಗೆ ಖುಷಿ ತಂದಿದೆ. ಇವತ್ತೇನು ನಮ್ಮ ತಾಲೂಕಿನ ಅಧಿಕಾರಿಗಳ ವೈಖರಿನ ನೋಡಿದ್ರೆ ತುಂಬಾ ಒಂದು ಆಕ್ಟಿವ್ ಮೋಡ್ಗೆ ಬರ್ತಾ ಇದಾರೆ, ತುಂಬಾ ಚೆನ್ನಾಗಿ ಒಳ್ಳೆ ಮಟ್ಟಕ್ಕೆ ಬರ್ತಾ ಇದಾರೆ. ಸೊ ಒಂದೇ ಹೇಳೋದು, ನಾವು ಮಾಡ್ತಕ್ಕಂಥ ಕೆಲಸ ಮತ್ತು ನಿಷ್ಠೆ ಇದ್ದಾಗ ಭಗವಂತ ತಾನಾಗಿ ದಾರಿ ತೋರಿಸ್ತಾನಂತೆ. ಸೊ ಅದರಿಂದ ನಾವು ಮಾಡ್ತಕ್ಕಂಥ ಕೆಲಸ ಬೇರೆ ಇನ್ನೊಬ್ರು ಮೆಚ್ಚುವಂತ ಕೆಲಸ, ಬಟ್ ನಮ್ಮ ಮೆಚ್ಚಬೇಕಾಗುತ್ತೆ. ಸೊ ಅದರಿಂದ ಮುಳಬಾಗಿಲು ತಾಲೂಕಿನ 3 ತಿಂಗಳ ಹಿಂದೆ ತಾಲೂಕಿನ ಒಂದು ಅಭಿವೃದ್ಧಿ ಕೆಲಸ ಹೇಗಿದೆ, ಈಗ ಒಂದು ಅಭಿವೃದ್ಧಿ ಕೆಲಸ ಹೇಗಿದೆ ಅಂದಾಗ ನನ್ನ ಎಲ್ಲಾ ತಾಲೂಕಿನ ಎಲ್ಲಾ ಡಿಪಾರ್ಟ್ಮೆಂಟ್ ವೈಖರಿಗಳು ತುಂಬಾ ಒಂದು ಅದ್ಭುತವಾಗಿ ಮೂಡ್ ಬರ್ತಾರೆ. ಸೊ ಮುಂದಿನ ದಿವಸದಲ್ಲಿ ನಾವ್ ಏನ್ ಅನ್ಕೊಂಡಿದೀವಿ ಅದನ್ನ ನಾವು ಸಾಧನೆ ಮಾಡೇ ಮಾಡ್ತೀವಿ. ಸೊ ಇವತ್ತಿನ ದಿವಸ ಈ ಒಂದು ಪಶು ಏನು ಇಲಾಖೆಯಿಂದ ಫಲಾನುಭವಿಗಳಿಗೆ ಏನು ವಿತರಣೆ ಮಾಡ್ತಿದಾರೆ, ಸೊ ಇವರಿಗೆ ಒಳ್ಳೇದಾಗ್ಲಿ, ಫಲಾನುಭವಿ ಕೂಡ ಒಳ್ಳೇದಾಗ್ಲಿ. ರೈತರು ಇದು ಬರ್ತಕ್ಕಂಥ ಸ್ಕೀಮ್ಗಳನ್ನ ದಯವಿಟ್ಟು ಯೂಸ್ ಮಾಡ್ಕೊಂಡು ಜಾಸ್ತಿ ಸ್ಕೀಮ್ಲಿ ನಂಬ್ಕೊಳಕ್ ಹೋಗ್ಬೇಡಿ, ಆಯ್ತಲ್ವಾ. ಸ್ಕೀಮ್ ಬರೋದು ವರ್ಷಕ್ಕೆ 1-2 ಬರೋ ಸ್ಕೀಮ್ ಬಿಟ್ಟು ನೀವು ಒಂದು ಸ್ವಂತ ಅಭಿವೃದ್ಧಿಯಿಂದ ಮುಂದೆ ಬರ್ಬೇಕಂತ ಕೇಳ್ಕೊಂತ, ಸೊ ನಾನು ಕೂಡ ಮೊನ್ನೆ ಕೇಳಿದೆ, ಈ ಕಾಲುಬಾಯಿ ರೋಗ ಮತ್ತು ಕೆಚ್ಚಲುಬಾವು ರೋಗಕ್ಕೆ ಇನ್ಶೂರೆನ್ಸ್ ಆಡ್ ಆಗ್ತಾ ಇಲ್ಲ. ಸಾಕಷ್ಟು ಹಳ್ಳಿ ಕಡೆ ಅದೇ ಜಾಸ್ತಿ ಬರೋದು, ಕೆಚ್ಚಲುಬಾವು ಮತ್ತು ಕಾಲುಬಾವು ಜಾಸ್ತಿ ಅದೇ ಬರ್ತಾ ಇರೋದು. ಅದಕ್ಕೆ ಇನ್ಶೂರೆನ್ಸ್ ಯಾಕೆ ಆಡ್ ಆಗ್ತಾ ಇಲ್ಲ ಅನ್ನೋದೇ ಒಂದು ದೊಡ್ಡ ಕೊರತೆ ಆಗ್ಬಿಟ್ಟಿದೆ. ಯಾಕಂದ್ರೆ ಜಾಸ್ತಿ ಚಳಿಗಾಲ ಬಂದಾಗ ಗಂಟೆ ಕಟ್ಟೋದು, ಕಾಲುಬಾವು ಇದೇ ರೋಗಕ್ಕೆ ಇನ್ಶೂರೆನ್ಸ್ ಆಡ್ ಆಗ್ತಾ ಇಲ್ಲ. ಸೊ ಅದರಿಂದ ನಾನು ಕೂಡ ಮನವಿ ಮಾಡಿದೆ, ಯಾಕಂದ್ರೆ ಆ ಒಂದು ರೋಗ ಇನ್ಶೂರೆನ್ಸ್ ಆಡ್ ಆಗ್ಬೇಕು ಅಂತ. ಸೊ ಮುಂದಿನ ದಿವಸದಲ್ಲಿ ಅದನ್ನ ಕೈಗೆತ್ಕೊಂಡು ಒಳ್ಳೇದಾಗ್ಲಿ ಅಂತ ಕೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನ ಬರಮಾಡಿ
ಸೊ ನನ್ನ ಕೈಯಿಂದ ಮ್ಯಾಟ್ಸ್ ಕೊಡಕ್ಕೆ ಇದು ಮಾಡಿದ್ದಾರೆ. ಸೊ ನಾನು ಕೂಡ ಫಲಾನುಭವಿನೇ, ಯಾಕೆ ನಾನು ಕೂಡ ಮ್ಯಾಟ್ ತಗೊಂಡು ಹೋಗ್ತೀನಿ, ನನಗೂ ಹಸುಗಳಿದಾವೆ ಇಲ್ಲಿ ಗೊತ್ತಲ್ಲ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ, ನಿಮ್ ಇಲಾಖೆಗೆ ಒಳ್ಳೇದಾಗ್ಲಿ, ನಿಮ್ ಇಲಾಖೆಯಲ್ಲಿ ಯಾವುದೇ ಕಷ್ಟ ಸುಖ ಇದ್ರು ಕೂಡ ನನ್ನ ಜೊತೆ ಭಾಗಿಯಾಗ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ನಾನು ಬರಮಾಡಿ ಈ ಕಾರ್ಯಕ್ರಮ ಮುಗಿಸ್ಕೊಟ್ಟದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಥ್ಯಾಂಕ್ ಯು.